ಅಂತಂದ್ರೆ ನೀನು ಆತ್ಮಿಕತೆಯಲ್ಲಿ ಬದುಕಬೇಕಂತ ಮನಸ್ಸು ಮಾಡಿದ್ದೀಯ ಮಗನೇ ಮಗಳೇ. ಅದಕ್ಕೆ ನೀನು ಆತ್ಮನ ಸಂಬಂಧದಲ್ಲಿ ಆತ್ಮನ ಅನುಸಾರವಾಗಿ ನಡೆಯೋರ ಜೊತೆಗೆ ನಿನ್ನ ಕನೆಕ್ಟ್ ಇದ್ರೆ, ನಿನ್ನ ಸಂಬಂಧ ಇದ್ರೆ, ನಿನ್ನ ಸಹವಾಸ ಇದ್ರೆ, ನಿನ್ನ ಒಡನಾಟಗಳಿದ್ರೆ ಏನಾಗ್ತದೆ, ಅವರು ಆತ್ಮನಿಗೆ ಕನೆಕ್ಟ್ ಆಗಿರೋದ್ರಿಂದ ಅವ್ರ ಥರನೇ ನೀನು ಆತ್ಮನಿಗೆ ಕನೆಕ್ಟ್ ಆಗಿ ಬದುಕ್ತೀಯ. ಕೆಲವೊಂದು ಬಾರಿ ನಿನಗೆ ಅಗತ್ಯತೆ ಇದೆ, ಅದನ್ನು ನೀನು ಬೇಡಲಿಕ್ಕೆ ನಿನ್ನ ಆಲೋಚನೆಗೆ ಅದನ್ನು ಇಟ್ಟಕ್ಕಿಲ್ಲ ಅಥವಾ ಅದು ನಿನಗೆ ಪ್ರಕಟವಾಗಿಲ್ಲ ಅಂದರೆ ಪವಿತ್ರಾತ್ಮನಿಗೆ ಪ್ರಕಟವಾದಾಗ ಪವಿತ್ರಾತ್ಮನ ಅನ್ಯ ಭಾಷೆಯಲ್ಲಿ ನಿನ್ನನ್ನು ಪ್ರೇರೇಪಿಸ್ತಾನೆ ಮಾತಾಡಲಿಕ್ಕೆ. ನೀನು ನಾಲ್ಗಿನ ಸಡಿಲವಾಗಿ ಬಿಟ್ಟುಕೊಡು, ಆತನ ಎಲ್ಲಿವರೆಗೂ ಪ್ರಾರ್ಥನೆ ಮಾಡಲಿಕ್ಕೆ ನಿನ್ನನ್ನು ಒತ್ತಾಯ ಪಡಿಸ್ತಾ ಇರ್ತಾನೋ ಅಲ್ಲಿವರೆಗೂ ನೀನು ಪ್ರಾರ್ಥನೆ ಮಾಡ್ತಾನೆ ಇರು. ಆಗ ನೀನು ಅನ್ಕೊಳ್ತೀಯ ನಿನಗೆ ತಿಳಿಯದ ರೀತಿಯಲ್ಲಿ ನಿನಗೆ ಏನೆಲ್ಲ ಬೇಕೋ, ನಿನಗೆ ಏನೆಲ್ಲ ಅಗತ್ಯತೆ ಇದೆಯೋ, ನಿನಗೆ ಏನೆಲ್ಲ ಅವಶ್ಯಕತೆಗಳಿದೆಯೋ ಅದನ್ನು ಪವಿತ್ರಾತ್ಮನ ಪ್ರಾರ್ಥಿಸಿ ತೆಗೆದುಕೊಂಡು ಬಂದವನಾಗಿರ್ತಾನೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ನೋಡ್ರಿ, ಹೆಚ್ಚಾಗಿ ನಮ್ಮ ಭಾಷೆಯಲ್ಲಿ ನಮಗೆ ಎಷ್ಟು ಅಮ್ಮಮ್ಮ ಅಂದರೆ ನಮ್ಮ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ 1 ತಾಸು ಅಥವಾ 2 ತಾಸು ಮಾತ್ರ ಸಾಧ್ಯ. ಅದಕ್ಕಿಂತ ಮಿಂಚಿ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ. ಅದೇ ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ರಿ, ಗಂಟೆಗಳು ಉರುಳೋದು ನಿಮಗೆ ಗೊತ್ತಾಗೋದಿಲ್ಲ. ಹಾಲೆಲೂಯ, ಹಾಲೆಲೂಯ. ನೀನು ಒಂದು ವೇಳೆ ನಿನ್ನ ಕುಟುಂಬಕ್ಕೆ ಆಶೀರ್ವಾದಕರವಾಗಿರ್ಬೇಕಂದ್ರೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಮಿನಿಮಮ್ ಅಂದ್ರೂ 2 ತಾಸಾದರೂ ನೀನು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡು. ನಿನ್ನ ಜೀವಿತ ಸಂಪೂರ್ಣವಾಗಿ ನಿನ್ನ ಕುಟುಂಬದಲ್ಲಿ ಬದಲಾವಣೆ ನೀನು ಕಾಣೋದಲ್ಲದೆ ನಿನ್ನ ಕುಟುಂಬವು ಕೂಡ ಕಾಣುವಂಥದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥನೆ ಅಂದರೆ ಕಷ್ಟ ಇಲ್ಲ ರೀ. ಪ್ರಾರ್ಥನೆ ಅಂದರೆ ನೋಡ್ರಿ ಬೇರೆಯವ್ರ ಹತ್ರ ಮಾತಾಡಬೇಕು, ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕಂದ್ರೆ ಎಷ್ಟು ಸಮಯ ಬೇಕಾದ್ರೂ ಕೊಡ್ತೀವಿ ನಾವು. ಆದರೆ ದೇವ್ರ ಹತ್ರ ಮಾತಾಡ್ಬೇಕಂದ್ರೆ ನಮಗೆ ಸಮಯ ಸಿಗೋದಿಲ್ವಾ, ಅಥವಾ ನಮಗೆ ಸಮಯ ಕೊಡ್ಲಿಕ್ಕೆ ಮನಸ್ಸಾಗೋದಿಲ್ವ? ಕೆಲವೊಂದು ಬಾರಿ ನೋಡ್ರಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಸೈತಾನ ಏನು ಮಾಡ್ತಾನೆ, ಇವ್ರನ್ನ ಹೇಗಾದ್ರೂ ಮಾಡಿ ಇವ್ರನ್ನ ಬ್ರೇಕ್ ಮಾಡಿಬಿಡ್ಬೇಕು, ಇಲ್ಲಿ ನಿಲ್ಲಿಸ್ಬಿಡ್ಬೇಕಂತೇಳಿ ಅನೇಕ ಸಮಸ್ಯೆಗಳನ್ನ, ತೊಂದರೆಗಳನ್ನ, ಅಪನಂಬಿಕೆಗಳನ್ನ ತರ್ತಾನೆ. ಆವಾಗ ನೀವು ಒಂದನ್ನು ಮಾಡಬೇಕು, ಅವನನ್ನು ಗದರಿಸಬೇಕು. ಏಸು ನಾಮದಲ್ಲಿ ನನಗೆ ಜಯವಿದೆ, ಏಸು ನಾಮದಲ್ಲಿ ನನಗೆ ಬಿಡುಗಡೆ ಇದೆ, ಏಸು ನಾಮದಲ್ಲಿ ನನಗೆ ಏನಿದೆ, ಸಂರಕ್ಷಣೆ ಇದೆ. ದೇವರು ನನ್ನ ಬೇಡುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಆಲೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾಗಿದ್ದಾನೆ. ಸೈತಾನನೇ ನಿನ್ನ ಆಲೋಚನೆಗಳನ್ನು ತೆಗೆದುಕೊಂಡು ಸಂಪೂರ್ಣ ಲಯವಾಗಂತೇಳಿ ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯ. ಕೆಲವೊಂದು ಬಾರಿ ನಮಗೆ ಹೋರಾಟ ಬರಲ್ಲ ಅಂದ್ಕೊಳ್ತೀರಾ, ಆಲೋಚನೆಗಳಲ್ಲಿ ಭಯಂಕರ ಹೋರಾಟ ನಡೀತಾನೆ ಇರ್ತದೆ. ನಾವೊಂದನ್ನೇ ಹೇಳ್ತೀನಿ, ದೇವರೇ ನಾನು ನಿನ್ನ ಕೈಯಲ್ಲಿದ್ದೇನೆ, ಆತ್ಮನೇ ನಾನು ನಿನ್ನ ಕೈಯಲ್ಲಿದ್ದೇನೆ, ನೀನು ಏನು ಮಾಡಿದ್ರು ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತೇಳಿ ಒಪ್ಪಿಸ್ಕೊಡ್ಬೇಕ್ರಿ. ಹಾಲೆಲೂಯ, ಹಾಲೆಲೂಯ. ಭಾಳ ಜನರು ಆರಂಭದಲ್ಲಿ ಮಾತ್ರ ಜೀವನ ವೈರಾಗ್ಯ ಉಳ್ಳವರಾಗಿರ್ತಾರೆ. ಆರಂಭದ ಪ್ರೀತಿ ಅಂತ್ಯದವರೆಗೂ ಇರಲಿ ರೀ. ಹಾಲೆಲೂಯ, ಹಾಲೆಲೂಯ. ಆರಂಭದ ಪ್ರೀತಿ ಏನಾಗಿರ್ಬೇಕು, ಅಂತ್ಯದವರೆಗೂ ಇರಬೇಕು. ಅಂತ್ಯದವರೆಗೂ ಇರುವ ಪ್ರೀತಿಯೇ ನಿಜವಾದ ಪ್ರೀತಿ. ಮಧ್ಯದಲ್ಲಿ ಕಟ್ಟಾಗುವಂಥ ಪ್ರೀತಿ ಅದು ನಿಜವಾದ ಪ್ರೀತಿ ಅಲ್ಲ. ಹಾಲೆಲೂಯ, ಹಾಲೆಲೂಯ. ಅದು ಪರ್ಮನೆಂಟ್ ಅಲ್ಲ. ಆರಂಭದಲ್ಲಿ ಮಾತ್ರ ಸ್ವಲ್ಪ ಏನು ಹೇಳ್ತಾರೆ, ಅದನ್ನು ತೋರಿಸಿ ಉದ್ವೇಗದ ಪ್ರೀತಿ ಅಂತ ಹೇಳ್ತಾರೆ ಅದನ್ನು. ಹೌದಲ್ಲ? ಉದ್ವೇಗದ ಪ್ರೀತಿ ಬೇಡ, ಅಂತರಾಳದ ಪ್ರೀತಿ ಬೇಕು ನಮಗೆ. ಒಳಗಡೆಯಿಂದ ಬರುವಂಥ ಪ್ರೀತಿಯೇ ನಿಜವಾದ ಪ್ರೀತಿ. ಆ ಪ್ರೀತಿ ಏನು ಮಾಡ್ತದೆ, ನಿನ್ನ ಎಲ್ಲ ಸಮಯದಲ್ಲೂ ಸಹಿಸ್ಕೊಳ್ತದೆ. ಅದಕ್ಕೆ ಪ್ರೀತಿ ವಾಕ್ಯ ಹೇಳ್ತದಲ್ಲ, ಪ್ರೀತಿ 14 ಗುಣಲಕ್ಷಣಗಳನ್ನು ನೀವು ವಾಕ್ಯದಲ್ಲಿ ಓದಿ ನೋಡ್ರಿ, ಗೊತ್ತಾಗ್ತದೆ. ಪ್ರೀತಿ ಏನು ಮಾಡೋದಿಲ್ಲ, ಮರ್ಯಾದೆಗಿಟ್ಟು ನಡೆಯೋದಿಲ್ಲ, ಉಬ್ಬಿಕೊಳ್ಳೋದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸೋದಿಲ್ಲ. ಹಾಲೆಲೂಯ. ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಅನೇಕ ಗುಣಲಕ್ಷಣಗಳಿದೆ ರೀ ಪ್ರೀತಿಯಲ್ಲಿ. ಈ ನಿಜವಾದ ಪ್ರೀತಿ ಏನು ಮಾಡ್ತದೆ, ಸಹಿಸಿಕೊಳ್ತದೆ, ಆದರಿಸುತ್ತದೆ, ನಿನ್ನನ್ನು ಕನಿಕರಿಸುತ್ತದೆ, ನಿನ್ನನ್ನು ಏನು ಮಾಡ್ತದೆ, ಎಲ್ಲ ಸಮಯದಲ್ಲೂ ನಿಜವಾದ ಪ್ರೀತಿ ಇದ್ದರೆ ಅದು ಹಂಗೆ ಇರ್ತದೆ. ಹಾಲೆಲೂಯ, ಹಾಲೆಲೂಯ. ದೇವರ ಪ್ರೀತಿ ನಿಜವಾದ ಪ್ರೀತಿ ವ್ಯಕ್ತವಾಗಿದೆ ನಮಗೆ ಆಲ್ರೆಡಿ. ನಮ್ಮ ಪ್ರೀತಿ ನಿಜವಾದದ್ದೆಂದು ಆತನಿಗೆ ನಾವು ಒಪ್ಪಿಕೊಂಡು ಒಪ್ಪಂದ ಮಾಡಿಕೊಳ್ಬೇಕು. ಹಾಲೆಲೂಯ, ಹಾಲೆಲೂಯ. ದೇವರೊಂದಿಗೆ ನಾವು ನಿಜವಾದ ಪ್ರೀತಿಯನ್ನು ತೋರಿಸ್ಬೇಕು. ದೇವ್ರು ನಮ್ಮ ಮೇಲೆ ನಿಜವಾದ ಪ್ರೀತಿ ತೋರಿಸಿಲ್ರಿ? ತೋರಿಸಿದಾನಂತ ಎಷ್ಟು ಜನ ಹೇಳ್ತೀರ? ಹೌದು, ಆತನ ಪ್ರಾಣ ಕೊಟ್ಟಾನೆ, ಶಿಲ್ಬೆ ಹೊತ್ತಾನ ನಮಗೋಸ್ಕರ. ಆತನ ಪ್ರೀತಿ ರುಜು ಮಾಡಿದ್ದಾನೆ. ಈಗೋ ರಕ್ತದಿಂದ ರುಜು ಮಾಡಿ ತೋರಿಸಿದ್ದಾನೆ. ನೀನಂದರೆ ನನಗಿಷ್ಟು ಪ್ರೀತಿ, ನನ್ನ ಪ್ರಾಣ ಕೊಡೋಕೆ ಕೂಡ ನಾನು ಸಿದ್ಧನಾಗಿದ್ದೇನೆ. ಆದರೆ ನಾವು ಸಮಯ ಕೊಡ್ಲಿಕ್ಕೆ ಸಿದ್ಧರಾಗಿದ್ದೇವೆ ಈ ದಿನಮಾನಗಳಲ್ಲಿ. ದೇವರು ಪ್ರಾಣ ಕೊಟ್ಟ ನಮಗೋಸ್ಕರ, ನಾವು ಸಮಯ ಕೊಡ್ತಾ ಇಲ್ಲ ಆತನಿಗೋಸ್ಕರ.